ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡಿದ್ವಿ ಗುರು. ಡೇ 201 ಫಿಟ್ನೆಸ್ ಬ್ಲಾಗ್. ಇವತ್ ಮಾರ್ನಿಂಗ್ ಆಸ್ ಯೂಶುವಲ್ ಬೆಳಿಗ್ಗೆ ಎದ್ದು ಜಿಮ್ಮಿಗೆ ಹೋಗೋ ಬದ್ಲಿ ಟ್ರಿಪ್ಪಿಗೆ ರೆಡಿ ಆದ್ವಿ. ಹೌದು ಗುರು, ಇವತ್ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತೆ ಟ್ರಿಪ್ ಪ್ಲಾನ್ ಮಾಡಿದ್ವಿ. ನಮಗೇನ್ ಬೆಳಗ್ಗೆ ಬೇಗ ಎದ್ದೇಳೋದು ಪ್ರಾಬ್ಲಮ್ ಆಗ್ಲಿಲ್ಲ, ಯಾಕಂದ್ರೆ ನಾವು ಡೈಲಿ ಬೆಳಗ್ಗೆ ಜಿಮ್ಮಿಗೆ ಎದ್ದಿರ್ತೀವಿ. ಅದೇ ಟೈಮಿಗೆ ಎದ್ದು ಇವತ್ ಟ್ರಿಪ್ಪಿಗೆ ಹೋದ್ವಿ, ಅಷ್ಟೇ ಡಿಫ್ರೆನ್ಸ್ ಗುರು. ವೆದರ್ ಮಾತ್ರ ನಾವು ಮಾಡಿಸ್ದಂಗ್ ಇತ್ತು ಗುರು. ನಮ್ ಹುಬ್ಳಿ ಸೈಡ್ ಎಲ್ಲ ಸ್ವಲ್ಪ ಮಳೆ ಕಡಿಮೆ, ಅದೇ ಈ ಕಡೆ ಸ್ವಲ್ಪ ಕಲ್ಗಟ್ಗಿ ಆಮೇಲೆ ಯಲ್ಲಾಪುರ ದಾಟಿದ್ಮೇಲೆ ಫುಲ್ ಹೆವಿ ಮಳೆ ಇತ್ತು. ಲಕ್ಷ ಇಲ್ಲ ಅಂದ್ರೆ ಹಿಂಗ ಆಗ್ತೈತ್ ನೋಡ್ರಿ. ಟ್ರಿಪ್ಪಿಗೆ ಬಂದಾರ ಬ್ಯಾಗ್ ಬಿಟ್ಟು ಬಂದಾರ. ನಮ್ಮ ಅಕ್ಕ ಟ್ರಿಪ್ಪಿಗೆ ಬರೋ ಜೋಶಲ್ಲಿ ಬ್ಯಾಗೇ ಬಿಟ್ಟು ಬಂದಿದ್ಲು ಗುರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಫಸ್ಟ್ನೇ ಲೊಕೇಶನ್ ರೀಚ್ ಆಗ್ಯಾವ ಗೈಸ್. ಫಾಲ್ಸ್ ತೋರಿಸ್ತೀವಿ ಇನ್ನೊಂದು ಸ್ವಲ್ಪ ಮಿನಿಟ್ಸ್. ಆಕ್ಚುಲಿ ನಾವು ಈ ಫಾಲ್ಸಿಗೆ ಒಂದ್ಸತಿ ನಾನ್ ಸೀಸನ್ ಟೈಮಲ್ಲಿ ಬಂದಿದ್ವಿ, ಅವಾಗ ನೀರೇ ಇರ್ಲಿಲ್ಲ ಗುರು. ನಿನ್ನೆ ಲೆಗ್ಸ್ ಹೊಡೆದು ಇವತ್ತು ಟ್ರಿಪ್ಪಿಗೆ ಬರಬಾರ್ದಾಗಿತ್ತು. ಲೆಗ್ಸ್ ಹೊಡೆದು ಬಂದ್ಬಿಟ್ಟೆ ಗುರು. ಇವತ್ತು ನನಗೆ ಫುಲ್ ಹೆವಿ ನೋವು. ಸೆಕೆಂಡ್ ಲೊಕೇಶನ್ ರೀಚ್ ಗೈಸ್. ನಾವು ಫಸ್ಟ್ ಫಾಲ್ಸ್ ಗಿಂತ ಸೆಕೆಂಡ್ ಫಾಲ್ಸ್ ನೋಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ವಿ ಗುರು. ಯಾಕಂದ್ರೆ ಫಸ್ಟ್ ಫಾಲ್ಸ್ ಅಲ್ಲಿ ನಮಗೆ ನೀರಲ್ಲಿ ಆಟ ಆಡಕ್ ಆಗಿರ್ಲಿಲ್ಲ, ಬಟ್ ಸೆಕೆಂಡ್ ಫಾಲ್ಸ್ ಅಲ್ಲಿ ನಾವು ನೀರಲ್ಲಿ ಆಟ ಆಡ್ಬೇಕು ಅಂತ ಹೇಳಿ ಫುಲ್ ಪ್ರಿಪೇರ್ ಆಗಿ ಬಂದಿದ್ವಿ. ಇಲ್ಲಿ ತನಕ ಒಳಗ್ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದಿದ್ದಕ್ಕೂ ಈ ಫಾಲ್ಸ್ ಮಾತ್ರ ವರ್ತ್ ಅನ್ನಿಸ್ತು ಗುರು. ನೀರಲ್ಲಿ ಆಟ ಆಡೋದು ಅಂದ್ರೆ ನನಗ್ ಮೊದ್ಲೇ ಫುಲ್ ಹೆವಿ ಇಷ್ಟ. ಅಲ್ಲಿಂದ ಎಲ್ಲ ಫಾಲ್ಸ್ ಮುಗಿಸ್ಕೊಂಡು ಊಟ ಮಾಡಕ್ ಅಂತ ಹೇಳಿ ಬಂದ್ವಿ. ಊಟ ಮುಗಿಸ್ಕೊಂಡು ಅಲ್ಲೇ ಹೋಟೆಲ್ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ 3ನೇ ಲೊಕೇಶನ್ ಗೆ ಹೋಗಕ್ ಅಂತ ಹೇಳಿ ರೆಡಿ ಆಗಿದ್ವಿ. ಈ ಬೀಚಿಗೆ ನಾನು ಬಂದಿದ್ ಫಸ್ಟ್ ಟೈಮ್ ಗುರು. ಥರ್ಡ್ ಲೊಕೇಶನ್ ರೀಚ್ಡ್ ಗೈಸ್. ಲೆಟ್ಸ್ ಗೋ. ಬೀಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಫಾರ್ ದಿ ಫಸ್ಟ್ ಟೈಮ್ ಗುರು ನನ್ನ ಲೈಫಲ್ಲಿ ಈ ತರ ಒಂದು ಕ್ರೌಡ್ಲೆಸ್ ಬೀಚ್ ನ ನೋಡಿದ್ದು. ಬೀಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಆ ಅಲೆಗಳು ನೋಡಿ ಗುರು ಯಾವ ತರ ಹೈಟ್ ಹೊಡಿತಾ ಇದೆ. 3ನೇ ಲೊಕೇಶನ್ ಮುಗಿಸ್ಕೊಂಡ್ ಮನೆಗೆ ಬರೋ ಅಷ್ಟ್ರಲ್ಲಿ ಫುಲ್ ಹೆವಿ ಟೈರ್ಡ್ ಗುರು. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಟಾಟಾ.